ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ನವಿ ವ್ಲಾಗ್ಸ್ನ. ನಾನು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಊರಿಂದ ನಮ್ಮ ಅಜ್ಜಿ ಊರಿಗೆ ಬಂದಾಗ ನಾನು ಹೇಗೆ ವೆಲ್ಕಮ್ ಮಾಡೋದು, ಬಾಣ್ತನ ಹೇಗಿತ್ತು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹೇಗೆ ನಮ್ಮ ಅಜ್ಜಿ ಮಗುಗೆ ಸ್ನಾನ ಮಾಡಿಸ್ತಾರೆ, ಹೇಗೆ ತಲೆ ಹಾರಿಸ್ತಾರೆ, ಹೇಗೆ ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಾರೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಇದೇನಾದರೂ ಹೇಗೆ ಬಾಣ್ತನ ಪಾಪುಗೆಲ್ಲ ಹೇಗೆ ಸ್ನಾನ ಮಾಡಿಸ್ತಾರೆ ಅಂತ ಏನಾದರೂ ವಿಡಿಯೋ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇವಾಗ ನೋಡೋಣ ಬನ್ನಿ, ನಾವು ಹೇಗೆ ಊರಿಗೆ ಹೊಂಟಿದ್ದೀವಿ ಬ್ಯಾಂಗ್ಳೂರಿಂದ ಅಂತ ಹೇಳಿ ನೋಡೋಣ ಬನ್ನಿ. ಹೊರಡೋಕ್ಕಿಂತ ಮುಂಚೆ ಅಪ್ಪ ಮಗಳು ಫುಲ್ ಡ್ಯಾನ್ಸ್ ಮಾಡು. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಿಂದ ಹೊರಡೋದು ಲೇಟ್ ಆಯಿತು. ಸೊ ಆವಾಗಲೇ ನಮ್ಮ ಅಜ್ಜಿ ಫೋನ್ ಮಾಡೋರು, ಎಲ್ಲಿದ್ದೀರಾ, ಇನ್ನೂ ಬಂದಿಲ್ಲ ಯಾಕೆ ಅಂತ ಹೇಳಿ. ಸೊ ಅದೊಂಥರ ತುಂಬಾ ಖುಷಿ ಆಗುತ್ತೆ. ಒಬ್ರೊಬ್ರಿಗೆ ಆ ಫೀಲಿಂಗ್ಸೇ ಇರೋದಿಲ್ಲ. ಎಲ್ಲ ಅಜ್ಜಿದಿರು ಆ ಥರ ಟ್ರೀಟ್ ಕೂಡ ಮಾಡಲ್ಲ. ಬಟ್ ನಮ್ಮ ಅಜ್ಜಿ ಅಂತೂ ಅಲ್ಟಿಮೇಟ್. ನಮ್ಮ ಅಜ್ಜಿ ಅಳು ಬರ್ತಿದೆ. ನಮ್ಮ ಅಜ್ಜಿ ನಾವು ಹಿಂಗೆ ಬರ್ತಾ ಇದೀವಿ ಅಂತ ಹೇಳಿದ್ರೆ ಕಾಯ್ಕೊಂಡಿರ್ತಾಳೆ ಯಾವಾಗ್ಲೂ. ಏನೇ ಆದ್ರೂ ನಮ್ಮ ಅಜ್ಜಿ ಮನೆಗೆ ಬರಕ್ಕೆ ನಂಗೆ ತುಂಬಾನೇ ಖುಷಿ ಆಗತ್ತೆ. ಈ ಪ್ರೀತಿ ವಿಶ್ವಾಸ ಅನ್ನೋದು ಮನೆಯಿಂದ ಆಗ್ಲಿ ದುಡ್ಡಿಂದ ಆಗ್ಲಿ ಅಳತೆ ಮಾಡೋದಲ್ಲ. ಮನಸ್ಸಿಂದ ಪ್ರೀತಿಯಿಂದ ಮಾತಾಡಿಸಿ ಒಂದೆರಡು ಮಾತಾಡಿಸಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಲೈಫಲ್ಲಿ. ಹೆಣ್ಮಕ್ಳು ಯಾವ್ದು ಮರಿತಾರೋ ಇಲ್ವೋ, ಯಾವಾಗ ಚೆನ್ನಾಗಿ ನೋಡ್ಕೊಂತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಡೆಲಿವರಿ ಟೈಮಲ್ಲಿ ಪ್ಲಸ್ ಡೆಲಿವರಿ ಆದ್ಮೇಲೆ ಮತ್ತೆ ಪ್ರೆಗ್ನೆಂಟ್ ಇದ್ದಾಗ ಎಲ್ಲರೂ ಹೇಗ್ ನೋಡ್ಕೊಂಡ್ರು ಅನ್ನೋದೇ ಅವ್ರಿಗೆ ತುಂಬಾನೇ ಮುಖ್ಯ ಆಗತ್ತೆ. ಸೊ ಒಬ್ರೊಬ್ರು ಲೈಫಲ್ಲಿ ತುಂಬಾ ಹೇಗಿರುತ್ತೆ ಅಂತ ತುಂಬಾನೇ ಕಷ್ಟಪಡ್ತಾ ಇರ್ತಾರೆ. ಫೈನಲಿ ನಾವು ಊರಿಗೆ ರೀಚ್ ಆದೋ. ನಮ್ಮ ಮನೆಯವರೆಲ್ಲ ಐಟಮ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ಬ್ಯಾಗ್ಗಳಾಗ್ಬಿಟ್ಟಿದ್ದವು. ನನ್ನ ಮಗಳಿಗೆ ಪ್ಯಾಂಪರ್ಸ್ ಮತ್ತೆ ಇನ್ನೊಂದು ಬ್ಯಾಗ್ ಕೊಡ್ತಾ ಇದ್ದಾರೆ, ಪಾಪ ತಗೊಂಡೋಗಿದ್ಲಿ ಅಂತ ಹೇಳಿ. ಆಕ್ಚುಲಿ ನಂದೇನಿಲ್ಲ, ಬರೀ ತುಂಬಾ ಕಮ್ಮಿ, ಒಂದು ಬ್ಯಾಗ್ ಕೂಡ ಆಗಿರ್ಲಿಲ್ಲ. ಎಲ್ಲ ನನ್ನ ಮಗಂದೇ ಐಟಮು. ಬಟ್ಟೆಗಳೆಲ್ಲ ತುಂಬಾ ಜಾಸ್ತಿ ಇದ್ದು. ನೋಡಿ, ಇವಳು ನನ್ನ ಮಾವನ ಮಗಳು ತುಂಬಾ ನಾಚ್ಕೋತಾ ಇದ್ದಾಳೆ. ಮಗನ ಎತ್ಕೊಳಕ್ಕೆ ಅಂತ ಓಡೋಡ್ ಬಂದು ಮಗನ ಎತ್ಕೊಂಡು, ಅವಳು ಆ ಕಡೆ ಇರೋಳು ನಮ್ಮ ಚಿಕ್ಕವಳು, ನಮ್ಮ ಮಾವನ ಕೊನೆ. ಯಾವಾಗ ಬಂದ್ರ ಹೇಗಿದ್ದೀರಾ? ಪಾಪು ಹೇಗಿದೆ? ಗುಂಡೆ ಇವ್ನು ಋತು ಕಣಗೆ ಕಾಣ್ತಾನೆ. ಚಿಕ್ಕ ವಯಸ್ಸಲ್ಲಿ ಋತು ಹಿಂಗೆ ಕಾಣಿಸ್ತಿದ್ದು. ಮಗನೇ ಮುಚ್ಕತಾನೆ. ಮಗ ಹೀಗೆ ಆರತಿ ಮಾಡ್ಕೊಂಡು ನಮ್ಮನ್ನೆಲ್ಲ ಒಳಗಡೆ ಸ್ವಾಗತ ಮಾಡಿಕೊಂಡ್ರು. ನಾವು ಹೀಗೆ ಹೋದು. ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿ ರೋಡಿಂದ ನಾವು ಊರೊಳಗೆ ಎಂಟ್ರಿ ಆಗದೆ ತಡ ಅಲ್ಲಿಂದ ಒಬ್ರೊಬ್ರೆ ಮಾತಾಡಿಸ್ತಾನೆ ಇರ್ತಾರೆ.
ನೋಡೆ ಈ ಕಡೆ ಇಲ್ಲಿ ವಿಷಯ ಅಲ್ಲಿ ಇಲ್ಲಿ ವಿಸು ಹಾಯ್ ಮಾಡು ಹಾಯ್. ಎಲ್ಲರೂ ಬಂದು ಮಗುನ ಎತ್ಕೊಂತ ಮಾತಾಡ್ಸ್ತಾನೆ ಇದ್ರು. ನಮ್ಮ ಮನೆಯವ್ರಿಗೆ ಸೆಕೆ ಬಿಸ್ಕೊಂತ ಇದ್ರು. ಫೈನಲಿ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟ್ರು ಬ್ಯಾಂಗ್ಳೂರ್ಗೆ. ಸೊ ಕಳಿಸ್ಕೊಡೋಣ ಅಂತ ಬಂದೆ. ಇವ್ರು ನನ್ನ ತಮ್ಮ. ಅವ್ರಿಗೊಂದು ತುಂಬ ಖುಷಿ, ಹೆಂಗೋ ಅವಳಿಗೆ ಆಟ ಇರಲ್ಲ ಅಂತ ಆರಾಮಾಗಿರ್ಬೋದು ಅಂತ ಹೊಂಟ್ಬಿಟ್ರು. ಬಾಯ್ ಅಂತ ಹೇಳಿ ಕಳಿಸ್ಕೊಡೋಣ ಅಂತ ಹೊರಟೆ. ಫೈನಲಿ ಬಾಯ್ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಹೆಣ್ಮಕ್ಳನ್ನ ಎಲ್ಲ ಅತ್ತೆದಿರು ಅಮ್ಮನ ಥರ ಟ್ರೀಟ್ ಮಾಡಲಿ, ಆ ತಾಯಿ ಪ್ರೀತಿ ಕೊಡಲಿ ಅಂತ ಕೇಳ್ಕೊತೀನಿ. ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ, ಎಲ್ಲ ಅತ್ತೆದಿರ ಹತ್ರ. ಯಾಕಂತಂದ್ರೆ ಅವ್ರಿಗೊಂದು ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ, ನಮ್ಮ ಅತ್ತೆ ಹಿಂಗ್ ನೋಡ್ಕೋಬೇಕು, ಅದ್ ಮಾಡ್ಕೊಡ್ಬೇಕು, ಇದ್ ಮಾಡ್ಕೊಡ್ಬೇಕು ಅಂತ. ಬಟ್ ನಮ್ಮ ಅತ್ತೆ ಆ ಥರ ಅಲ್ಲ, ನಮ್ಮ ಅತ್ತೆನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ. ಹಂಗಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಏನೇನೋ ತಪ್ಪಾಗಿ ತಿಳ್ಕೊಬೇಡಿ. ನಮ್ಮ ಅತ್ತೆನೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರೆಗ್ನೆಂಟ್ ಅಲ್ಲೆಲ್ಲ. ಅಂದ್ರೆ ನಮ್ಮ ಫ್ರೆಂಡ್ಸ್ ಲೈಫಲ್ಲಿ ನಾನು ತುಂಬಾ ವಿಚಾರನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ಎಲ್ಲ ಅತ್ತೆದಿರ ಹತ್ರ ರೀಚ್ ಆಗ್ಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ಎಲ್ಲಾ ಅತ್ತೆದಿರು ಒಂದೇ ತರ ಇರಲ್ಲ, ಬಟ್ ಒಬ್ರೊಬ್ರ ತರ ಇರ್ತಾರೆ. ಬಟ್ ಅವರು ಕೂಡ ಬದಲಾಗ್ಲಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಆಮೇಲೆ ನಮ್ಮ ಆಂಟಿ ಒಬ್ರು ಏನೋ ಯಾರಿಗೋ ಬೈತಾ ಇದ್ರು, ಬನ್ನಿ ಆಂಟಿ ಇನ್ನೊಂದ್ಸತಿ ಹೇಳಿ ಅಂತ ಕಾಮಿಡಿ ಮಾಡ್ತಾ ಇದ್ದೆ. ಆಕ್ಚುಲಿ ನಾನು ಡೈಲಿ ಒಂದೊಂದು ವಿಡಿಯೋ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ, ಬಟ್ ಆಗ್ತಾ ಇಲ್ಲ. ಬಿಕಾಸ್ ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡಾದ್ಮೇಲೆ ತಲೆ ಆರಿಸಿ ಮಾಡ್ಕೊಳ್ಳೋ ಅಷ್ಟಕ್ಕೆ ಅರ್ಧ ದಿನ ಆಗೇ ಹೋಗುತ್ತೆ. ಡೈಲಿ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ನನಗೆ ಇನ್ನೂ ತುಂಬಾ ಸಬ್ಸ್ಕ್ರೈಬ್ ಆದಷ್ಟು ನನಗೂ ಇನ್ನೂ ಹುಮ್ಮಸ್ ಬರುತ್ತೆ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬೇರೆ ರೀತಿ ಎಲ್ಲ ಮನೋರಂಜನೆ ಕೊಡ್ಬೋದು ಅಂತ ಹೇಳಿ. ಆಮೇಲೆ ಈವ್ನಿಂಗ್ ಎಲ್ಲರೂ ಹುಡುಗರು ಬಂದು ತಲೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೋ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ಹೊಸ ರೀತಿಯಂತ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.